ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕಾತುರದಿಂದ ಕಾಯ್ತಿದ್ದೀರಾ. ಆದರೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಆದರೆ ಇನ್ನೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿಲ್ಲ. ಇನ್ನು ಕೆಲವರು ನಮ್ಗೆ 18ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದೀರಾ. ಇನ್ನು ಕೆಲವರು 20ನೇ ಕಂತಿನ ಹಣ ಯಾವಾಗ ಬರುತ್ತೆ, 19ನೇ ಕಂತಿನ ಹಣವನ್ನೇ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ, 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇನ್ನು ಕೆಲವರು ಪ್ರಶ್ನೆ ಮಾಡ್ತಿದ್ದೀರಾ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2000 ಹಣ ಯಾವಾಗ ಬರುತ್ತೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಯಾವಾಗ ಬರುತ್ತೆ, 18ನೇ ಕಂತಿನ ಹಣ ನಮಗೆ ಪೆಂಡಿಂಗ್ ಹಣನೇ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಇವೆಲ್ಲ ನಿಮ್ಮ ಪ್ರಶ್ನೆಗಳು. ಸ್ನೇಹಿತರೆ, ಮೊದಲನೇದಾಗಿ 18ನೇ ಕಂತಿನ ಹಣ ಬಗ್ಗೆ ಮಾತಾಡೋಣ, ಮತ್ತೆ 19ನೇ ಕಂತಿನ ಹಣದ ಬಗ್ಗೆ ಮಾತನಾಡೋಣ, ಮತ್ತೆ 20ನೇ ಕಂತಿನ ಹಣದ ಕುರಿತು ಮಾತನಾಡೋಣ. ಈಗ ಮೊದಲನೇದಾಗಿ 18ನೇ ಕಂತಿನ ಹಣ 90% ಫಲಾನುಭವಿಗಳಿಗೆ ನಮ್ಮ ರಾಜ್ಯದಲ್ಲಿ ಬಂದಿದೆ. ಇನ್ನೊಂದು 10% ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿಲ್ಲ. ಇನ್ನು 10% ಫಲಾನುಭವಿಗಳಿಗೆ ಇದೇ ಏಪ್ರಿಲ್ 30ನೇ ತಾರೀಕು ಒಳಗಡೆ ಅವರವ್ರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಸಚಿವ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ 18ನೇ ಕಂತಿನ ಹಣ ಯಾರು ಬರಲ್ಲ ಅಂತ ಹೇಳ್ತಿದ್ರು, ಯಾರು ಬಂದಿಲ್ಲ ಅಂತ ಹೇಳ್ತಿದ್ರು, ಅಂಥವರಿಗೆ ಹಣ ಆದರೆ ಇದೇ ಏಪ್ರಿಲ್ 30ನೇ ತಾರೀಕು ಒಳಗಡೆ 18ನೇ ಕಂತಿನ ಹಣ 2000 ಬಂದು ಜಮಾ ಆಗುತ್ತೆ. ಒಂದು ಕಂತಿನ ಹಣ ಕ್ಲಿಯರ್ ಆಯಿತು. ಈಗ ಎರಡನೇದು 19ನೇ ಕಂತಿನ ಹಣ ಯಾವಾಗ ಬರುತ್ತೆ. ಸಚಿವ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಂಜಾನ್ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಕೆಲವರಿಗೆ 18ನೇ ಕಂತಿನ ಹಣ ಜಮಾ ಮಾಡಿದ್ರು ಫಲಾನುಭವಿಗಳಿಗೆ. ಹಾಗೆ ಅವ್ರು ಏನು ಹೇಳಿದ್ರು ಅಂದರೆ 19ನೇ ಕಂತಿನ ಹಣ ಕೂಡ ನಮಗೆ ಆಲ್ರೆಡಿ 19ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಬೇಕಾಗಿರುವಂತಹ ಹಣ ಆದರೆ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿದೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ನಮ್ಗೆ ಹಣ ಬಂದಿದೆ, ನಾವಿನ್ನು ಕೆಲವೇ ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏಪ್ರಿಲ್ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ದಿನಾಂಕ ಬಂದು ಏಪ್ರಿಲ್ 23. ಗೃಹಲಕ್ಷ್ಮಿ ಯೋಜನೆಯ ಹಣ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಆದರೆ 19ನೇ ಕಂತಿನ ಹಣ ಬಂದ್ಬಿಟ್ಟು ಒಂದು 10% ಫಲಾನುಭವಿಗಳಿಗೆ ನಿನ್ನೆ ಬಂದಿದೆ, ನಿನ್ನೆ ಸಾಯಂಕಾಲ ಬಂದಿದೆ. ನೋಡ್ಕೊಳ್ಳಿ, ಸಂಜೆ 5 ಗಂಟೆ ಸಮಯದಲ್ಲಿ ನಿಮಗೆ 19ನೇ ಕಂತಿನ ಹಣ 2000 ಕೇವಲ 10% ಫಲಾನುಭವಿಗಳಿಗೆ ಬಂದಿದೆ. ಈಗ ಮೊದಲನೇದಾಗಿ ಎಲ್ರಿಗೂ ಹಣ ಜಮಾ ಮಾಡಿಬಿಡೋಕ್ಕಾಗಲ್ಲ ಮೊದಲನೇ ಹಂತದಲ್ಲೇ. ಈಗ ಕೇವಲ 10% ಫಲಾನುಭವಿಗಳಿಗೆ ಹಣ ಜಮಾ ಮಾಡಿದ್ದಾರೆ, ಅಂದರೆ ಟೆಸ್ಟ್ ಮಾಡ್ತಿದ್ದಾರೆ ಅಮೌಂಟ್ ಬಂದು ಜಮಾ ಆಗ್ತಿದೆಯೋ ಇಲ್ಲೋ ಫಲಾನುಭವಿಗಳಿಗಂತ. ಈಗ ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗಿದೆ. ಈಗ ಇವತ್ತು ಬುಧವಾರ, ನಿಮಗೆ ನೋಡಿ ಬುಧವಾರ ಗುರುವಾರ ಶುಕ್ರವಾರ ಒಳಗಡೆ ನಿಮಗೆ 19ನೇ ಕಂತಿನ ಹಣ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ, 19ನೇ ಕಂತಿನ ಹಣ ಪಕ್ಕ ಬಂದೇ ಬರುತ್ತೆ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ. ನೆನಪಿರಲಿ, ಫೆಬ್ರವರಿ ತಿಂಗಳಿನ ಹಣ ಮಾರ್ಚ್ನಲ್ಲಿ ಬರಬೇಕಿತ್ತು, ಆದರೆ ಏಪ್ರಿಲ್ನಲ್ಲಿ ಈಗ ಜಮಾ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ಕೂಡ ನಿಮ್ಗೆ ಹಣ ಜಮಾ ಆಗುತ್ತೆ. ಒಂದ್ಸರಿ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಈಗ 20ನೇ ಕಂತಿನ ಹಣದ ಕುರಿತು ಮಾತನಾಡೋದಾದರೆ ಸ್ನೇಹಿತರೆ, 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ. ಮಾರ್ಚ್ ತಿಂಗಳಿನ ಹಣ ಗೃಹಲಕ್ಷ್ಮಿ ರೂಲ್ಸ್ ಪ್ರಕಾರ ನಿಮ್ಗೆ ಯಾವಾಗ ಕೊಡಬೇಕು, ಏಪ್ರಿಲ್ನಲ್ಲಿ ಕೊಡಬೇಕು. ಓಕೆನಾ. ಈಗ 18 19ನೇ ಕಂತಿನ ಹಣದೇ ದೊಡ್ಡ ತಲೆನೋವು ಇರೋದ್ರಿಂದ 20ನೇ ಕಂತಿನ ಹಣ ಆದರೆ ನಿಮಗೆ ಏಪ್ರಿಲ್ನಲ್ಲಿ ಬರಲ್ಲ, 20ನೇ ಕಂತಿನ ಹಣ ನಿಮಗೆ ಮೇ ಅಲ್ಲಿ ಬರುತ್ತೆ. ಸ್ನೇಹಿತರೆ, ಇದು 20ನೇ ಕಂತಿನ ಹಣದ ಕುರಿತು ಇರುವಂತಹ ಅಪ್ಡೇಟು. ಈಗ ನಿನ್ನೆ ಸಂಜೆಯಿಂದಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ 19ನೇ ಕಂತಿನ ಹಣ. ಅದಕ್ಕೆ ನೀವೆಲ್ಲರೂ ಒಂದು ಕೆಲಸ ಮಾಡಿ, ನಿಮಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಿನ್ನೆ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿನ್ನೆ ನಿಮ್ಗೆ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ನಿನ್ನೆ ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.